ಮಳೆಗಾಲ ಪೂರ್ತಿ ಹಾ ಅಷ್ಟು ವೇಗವಾಗಿ ಬರಲಿಲ್ಲ. ಹಾ ಇದು ಆಕರ್ಷಣ್ ಅವರ ಕಂಬ, ಇದು ಸಿಮೆಂಟ್ ಕಂಬ. ಓ ಪುತ್ತೂರು ಆಕರ್ಷಣೆ. ಹೌದೌದು, ಪುತ್ತೂರಿನ ಆಕರ್ಷಣ್ ಅವರು ಹಾ ಕಡಿಮೆ ಬೆಲೆಗೆ, ಮತ್ತು ಅವರು ಕೂಡ ಆರಂಭದ ಹಂತ ಇದು, ಇದರಲ್ಲಿ ಸುಧಾರಣೆಗಳಾಗ್ಬೋದು ಇನ್ನೂ ಕೂಡ. ಹಾ ಈ ಕೃಷಿ ಇದೆಯಲ್ಲ, ಹೌದು. ಇದು ನಿಜವಾಗಿ ಕಟ್ಟಿದವರ ಕತೆ. ಹಾ ಈ ಕಟ್ಟಿದವರ ಕತೆ ಅವತ್ತು ಹೇಗೆ ನಿರ್ಲಕ್ಷ್ಯಕ್ಕೆ ಒಳಗಾಯಿತೋ ಹಾ. ಇವತ್ತಿಗೂ ನಿರ್ಲಕ್ಷ್ಯಕ್ಕೆ ಹಾ. ಒಳಗಾಗಿದೆ. ಹಾ ನಮ್ಮ ಹಿರಿಯ ರೈತರು, ಹ್ಮ್ ಅವರು ಸಸ್ಯಶಾಸ್ತ್ರವನ್ನು ಯೂನಿವರ್ಸಿಟಿಯಲ್ಲಿ ಓದಿದವರಲ್ಲ, ಹೌದು. ಬೀಜಶಾಸ್ತ್ರವನ್ನು ಪುಸ್ತಕದಲ್ಲಿ ಅಧ್ಯಯನ ಮಾಡಿದವರಲ್ಲ. ಅದರ ಜೊತೆಗೆ ಬೇರೆಲ್ಲ ನಮ್ಮ ಇದು ತೆಂಗಿನ ಸಿಪ್ಪೆ ಉಂಟಲ್ಲ, ಹಾ. ಅದನ್ನ ಸುತ್ತ ಇಟ್ಟದ್ದು ಅದರ ಮೂಲ ಕಾರಣ ಹಾ ಮಣ್ಣು ಜಾರದ ಹಾಗೆ ಅಂತ. ಓ ಅದು ಸ್ವಲ್ಪ ಹಾ, ಗಟ್ಟಿಯಾಗಿ ಚೆನ್ನಾಗಿ ಗೋಡೆ ತರ ಇರ್ತದೆ ಅದು. ಹಾ ಆ ಕಾರಣಕ್ಕಾಗಿ ನಾನು ಕೃಷಿಕನಾಗಿದ್ದುಕೊಂಡೇ ನಾನು ಮೇಷ್ಟ್ರಾದೆ, ಹ್ಮ್. ಕೃಷಿಕನಾಗಿದ್ದುಕೊಂಡೇ ನಾನು ಪತ್ರಕರ್ತನಾದೆ, ಹ್ಮ್. ಕೃಷಿಕನಾಗಿದ್ದುಕೊಂಡೇ ನಾನು ಅಂಕನಗಾರನಾಗಿದ್ದೇನೆ. ತಲೆಗೆ ರಕ್ಷಣೆ, ಹಾ ಕಿವಿಗೆ ಮುಖಕ್ಕೆ ಕಣ್ಣಿಗೆಲ್ಲ ಮಣ್ಣು ಬೀಳುವುದಿಲ್ಲ. ಹೌದು ಮುಟ್ಟಾಳೆಗಿಂತ ಸ್ವಲ್ಪ ಜಾಸ್ತಿ ಜಾಗ ಕವರ್ ಮಾಡ್ತದೆ ಇದು. ಹೌದು. ಮತ್ತು ಈಗಂತೂ ಅಡಿಕೆ ಹಾಳೆ ಮಳೆಗಾಲದಲ್ಲಿ ಒದ್ದೆ ಆಗೋದ್ರಿಂದ ಹಾ ತಲೆಗೆ ಮೆತ್ತಗೆ ಮೆತ್ತಗೆ ಆಗ್ತದೆ. ಕೂಡ ಇರ್ತದೆ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ನಾನಿವತ್ತು ಪುತ್ತೂರು ತಾಲೂಕಿನ ಕೆಯ್ಯೂರು ಗ್ರಾಮದಲ್ಲಿದ್ದೇನೆ. ನಮಗೆಲ್ಲರಿಗೂ ಕೂಡ ಕೃಷಿ ನಾವು ನಮ್ಮ ತೋಟದಲ್ಲಿ ಮಾಡ್ತಾ ಇರ್ತೇವೆ. ಆದರೆ ಪ್ರತಿಯೊಂದು ವೃತ್ತಿ ಕೂಡ ಒಂದು ಇನ್ಸ್ಪಿರೇಷನ್ ಅಂತ ಬೇಕಾಗುತ್ತೆ, ಒಂದು ಜೋಶ್ ಅಂತ ಬೇಕಾಗುತ್ತೆ, ಒಂದು ಮನಸ್ಸಲ್ಲಿ ಒಂದು ಉಲ್ಲಾಸ ಅಂತ ಬೇಕಾಗುತ್ತೆ. ಅದು ನಮಗೆ ಆ ವೃತ್ತಿಯಲ್ಲಿ ಮಾಡೋದ್ರಲ್ಲಿ ಮತ್ತು ಯಾವುದಾದ್ರೂ ಬಿಸ್ನೆಸ್ ಮಾಡುವಾಗ, ಕೃಷಿ ಮಾಡುವಾಗ ಅದರಲ್ಲಿ ನಾವು ಎಷ್ಟು ಇನ್ವಾಲ್ವ್ ಆಗ್ತೇವೆ ಅದರ ಜ್ಞಾನದ ಮೇಲೆ ನಿಂತಿರ್ತದೆ. ನಾನು ಸಹಜವಾಗಿ ಹಿಂದೆ ಸ್ಕೂಲ್ಗೆ ಹೋಗೋ ಸಂದರ್ಭದಲ್ಲಿ, ಕಾಲೇಜಿಗೆ ಹೋಗೋ ಸಂದರ್ಭದಲ್ಲೆಲ್ಲ ಆಕಾಶವಾಣಿ ಕಾರ್ಯಕ್ರಮಗಳನ್ನು ಕೇಳ್ತಿದ್ದೆ. ಅದೇ ರೀತಿಯಲ್ಲಿ ಪತ್ರಿಕೆಯಲ್ಲಿ ನರೇಂದ್ರ ರೈ ದೇರ್ಲ ಅವರು ಅಂತೇಳಿ ಒಂದು ಅತ್ಯುತ್ತಮವಾಗಿರುವಂಥ ಲೇಖನಗಳನ್ನು ಬರೀತಾಯಿದ್ರು. ಲೇಖನಗಳು ಹೇಗೆ ಫೀಲ್ ಆಗ್ತವೆ ಅಂತ ಹೇಳಿದ್ರೆ, ಆ ಲೇಖನ ಓದ್ತಾ ಇದ್ದರೆ ನಾವೇ ತೋಟದಲ್ಲಿದ್ದೇವ, ನಾವೇ ನದಿ ಬದಿಯಲ್ಲಿದ್ದೇವ, ನಾವೇ ಹಾರೆ ಹಿಡ್ಕೊಂಡು ಕೆಲಸ ಮಾಡ್ತಿದ್ದೇವ, ನಾವೇ ಹಸುಗಳನ್ನು ಮೇಯಿಸ್ತಿದ್ದೇವ ಅನ್ನುವಂಥ ಫೀಲಿಂಗ್ ಬರ್ತದೆ. ಅಂಥ ಒಬ್ಬರು ಹಿರಿಯರು, ಇಡೀ ಕರ್ನಾಟಕದ ಹಲವಾರು ರೈತರಿಗೆ ಪ್ರೇರಣೆ ಆಗಿರೋರು, ಕೃಷಿಯ ಬಗ್ಗೆ ಬರೆಯುವಂಥ ಅತ್ಯಂತ ರೇರ್ ಆಗಿರುವಂಥ ಲೇಖಕರಿವರು. ಅವರ ಮನೆಗೆ ದೇರ್ಲಕ್ಕೆ ನಾನು ಬಂದಿದ್ದೇನೆ. ಇವತ್ತು ಈ ಕಂಟೆಂಟ್ನಲ್ಲಿ ಅವರ ಜೀವನ ಮತ್ತು ಅವರು ಹೇಗೆ ಈ ಕ್ಷೇತ್ರವನ್ನು ಹವ್ಯಾಸವಾಗಿ ತಗೊಂಡ್ರು, ಅದರ ಜೊತೆಗೆ ಅವರ ತೋಟದಲ್ಲಿರುವಂಥ ಡಿಫ್ರೆನ್ಸ್ಗಳನ್ನು, ತೋಟದ ವಿಶೇಷತೆಗಳನ್ನು, ಅದರ ಜೊತೆ ಈ ಕಂಟೆಂಟಲ್ಲಿ ವಿಶೇಷವಾಗಿ ಈ ರೀತಿಯ ಕಾಳುಮೆಣಸಿನ ಕಂಬದಲ್ಲಿ ನೆಟ್ಟು ಯಶಸ್ವಿ ಆಗ್ಬೋದಾ ಅನ್ನುವಂಥ ಒಂದಷ್ಟು ಚರ್ಚೆಗಳನ್ನು ಮಾಡ್ತೇನೆ. ಸಾಧಾರಣ ನಾವು ಒಂದು ಕಡೆಗೆ ಧೂಪದ ಬಗ್ಗೆ, ಇನ್ನೊಂದು ಕಡೆಗೆ ಪಯ್ಯಾಣಿಯ ಬಗ್ಗೆ, ಇನ್ನೊಂದು ಕಡೆಗೆ ಅಡಿಕೆಯಲ್ಲಿ ಕಾಳುಮೆಣಸು ಹಾಕ್ಬೋದು, ಇನ್ನೊಂದು ಕಡೆ ಗೊಬ್ಬರದ ಸೊಪ್ಪಲ್ಲಿ ಕಾಳುಮೆಣಸು ಹಾಕ್ಬೋದು, ಈ ರೀತಿ ಮಾತಾಡ್ತೇವೆ. ಅಂದರೆ ನಾವು ಅಪಾರ್ಚುನಿಟಿಗಳನ್ನು ತೋರಿಸುವಂಥದ್ದು ಅದೇ ಅನ್ನುವಂಥದ್ದಲ್ಲ. ಅದೆಲ್ಲವೂ ಕೂಡ ನಿಮ್ಮ ತೀರ್ಮಾನ, ನಿಮ್ಮ ಯೋಚನೆ, ನಿಮ್ಮ ವಿವೇಚನೆಗೆ ಬಿಟ್ಟಿರುವಂಥದ್ದು. ಬನ್ನಿ ನರೇಂದ್ರ ರೈ ದೇರ್ಲ ಅವ್ರ ಜೊತೆ ಮಾತುಕತೆಯನ್ನು ಪ್ರಾರಂಭ ಮಾಡುವ. ಸ್ನೇಹಿತರೆ, ನಮ್ಮ ಜೊತೆ ನರೇಂದ್ರ ರೈ ಅವರಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಹೇಗಿದ್ದೀರಿ? ಚೆನ್ನಾಗಿದ್ದೇನೆ. ಸಾಧಾರಣ ಶಾಲೆಯಲ್ಲಿ ಹೋಗಬೇಕಾದ್ರೆ ಮಕ್ಕಳಿಗೆಲ್ಲ ದೊಡ್ಡವರು ಆದಮೇಲೆ ಏನಾಗ್ತೀರಿ ಅಂತ ಹೇಳಿದ್ರೆ 100ರಲ್ಲಿ ಒಬ್ಬರು ಮಕ್ಕಳು ಕೂಡ ನಾವು ಕೃಷಿಕ ಆಗ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಎಲ್ಲವೂ ಬೇರೆ ಬೇರೆ ವೃತ್ತಿಯ ಬಗ್ಗೆ ಹೇಳ್ತಾರೆ. ಅಂಥದ್ರಲ್ಲಿ ನೀವು ಬೇರೆ ವೃತ್ತಿಗಳಲ್ಲಿದ್ದರೂ ಕೂಡ ಕೃಷಿಯನ್ನು ಉಸಿರನ್ನಾಗಿ ಮಾಡಿಕೊಂಡು ಕೃಷಿಯ ಬಗ್ಗೆ ಲೇಖನ, ಕೃಷಿಯ ಬಗ್ಗೆ ಅಧ್ಯಯನ, ಅದರೊಟ್ಟಿಗೆ ಸ್ವತಃ ತಾವು ಕೃಷಿಕರಾಗಿ ಇದ್ದೀರಿ. ಈ ಕೃಷಿಯ ಒಂದು ಇಂಟ್ರೆಸ್ಟ್ ಮತ್ತು ಈ ಕೆಲಸಗಳು ಹೇಗೆ ನಿಮಗೆ ಅದು ಭಾರಿ ಹತ್ತಿರ ಅಂತ ಅನ್ನಿಸಿ ಪ್ರಾರಂಭ ಆಯಿತು? ನಾನು ಮೂಲತಃ ರೈತನೇ. ಹಾಂ. ಎಷ್ಟರ ಮಟ್ಟಿಗೆ ಮತ್ತು ನನ್ನ ರೈತನ ಆಯುಷ್ಯ ಎಷ್ಟು ಅಂತಂದರೆ, ನನಗೆಷ್ಟು ಪ್ರಾಯ ಆಯಿತೋ ಅಷ್ಟೇ ನನ್ನ ಕೃಷಿಗೂ, ನಾನು ಒಳಗೊಂಡಂಥ ಕೃಷಿಗೂ ಅಷ್ಟೇ ಆಯಿತು ಅಂತ. ಒಂದು ಪ್ರಶ್ನೆ ಬರುತ್ತೆ, ಅಷ್ಟು ಚಿಕ್ಕಂದಿನಲ್ಲಿ ನೀವು ಕೃಷಿ ಮಾಡಿದ್ದೀರಾ ಅಂತ. ಯಾಕೆಂದರೆ ನಾವು ಹಳ್ಳಿಯ, ಈ ದೇಶದ ಆತ್ಮಭಾಗ ಅಂತ ನಾವು ಯಾವುದನ್ನು ಕರಿತೀವೋ ಗ್ರಾಮಗಳು, ಅಲ್ಲಿಯ ರೈತರ ಮಕ್ಕಳು ಹುಟ್ಟಿದ ಆರಭ್ಯ ಸೆಗಣಿ ನೆಲದಲ್ಲೋ ಮಣ್ಣಿನ ಜಗಲಿಯಲ್ಲೋ ಅದು ಕೃಷಿಯ ಭಾಗಗಳೇ. ಬೆಳಗ್ಗೆ ಎದ್ದು ನೋಡುವುದು ನಾವು ಅಪ್ಪ ಅಮ್ಮನ ಶ್ರಮವನ್ನು, ಅವರು ಕೃಷಿಗೆ ಬಳಕೆ ಮಾಡುವ ಪರಿಕರಗಳನ್ನು, ಎತ್ತುಗಳನ್ನು, ನಾಯಿಗಳನ್ನು, ಬೆಕ್ಕುಗಳನ್ನು, ಇವೆಲ್ಲವೂ ಕೂಡ ಭೂಮಿಯ ಮೇಲೆ ಕೃಷಿಯ ಪರಿಕರಗಳೇ. ನನಗೆ ಒಂದು ನಾಯಿ ಕೂಡ ಒಂದು ದಾರಿ ಆಗ್ಬೋದು ಕೃಷಿಯನ್ನು ಕಲಿಸಲಿಕ್ಕೆ. ಹಟ್ಟಿಯ ಹಸು, ಹಟ್ಟಿಯ ಎತ್ತು ಕೂಡ, ಅಥವಾ ಅಪ್ಪ ತಲೆಗಿಟ್ಟ ಮುಟ್ಟಾಳೆ ಕೂಡ, ಅಮ್ಮ ಕೈಗೆತ್ತಿಕೊಂಡ ಕತ್ತಿ ಕೂಡ
ನಮಗೆ ಕೃಷಿಯನ್ನು ಬಾಲ್ಯದಿಂದಲೇ ಕಲಿಸಿಕೊಡುವ ಉಪಕರಣಗಳು ಅಂತ ನಾನು ಭಾವಿಸಿಕೊಂಡವ. ಆ ಕಾರಣಕ್ಕಾಗಿ ನಾನು ಕೃಷಿಕನಾಗಿದ್ದುಕೊಂಡೇ ನಾನು ಮೇಷ್ಟ್ರಾದೆ, ಕೃಷಿಕನಾಗಿದ್ದುಕೊಂಡೇ ನಾನು ಪತ್ರಕರ್ತನಾದೆ, ಕೃಷಿಕನಾಗಿದ್ದುಕೊಂಡೇ ನಾನು ಅಂಕಣಗಾರನಾಗಿದ್ದೇನೆ ಅಂತ ಹೇಳಿಕೊಂಡು ಬಂದವ. ಅಂಕಣಗಾರನಾಗಿ ನಾನು ಕೃಷಿಕನಾದದ್ದಲ್ಲ, ಪ್ರಾಧ್ಯಾಪಕನಾಗಿ ನಾನು ಕೃಷಿಕನಾದದ್ದಲ್ಲ, ಅಥವಾ ಲೇಖಕನಾಗಿ ನಾನು ಕೃಷಿಕನಾದದ್ದಲ್ಲ, ಕೃಷಿಕನಾಗಿದ್ದುಕೊಂಡು ಆ ಕೆಲಸ ಮಾಡಿದವ. ದಿನದ ಒಂದು ಭಾಗ ನಾನು ಈ ಕೆಲಸದಲ್ಲಿ ತೊಡಗಿಕೊಂಡವ. ಅದು ನಿರಂತರ ನನಗೀಗ ಎಷ್ಟು ವಯಸ್ಸಾಯಿತೋ ಅಷ್ಟು ವಯಸ್ಸಿನ ಜೊತೆಗೆ ಆ ಕೃಷಿ ನನ್ನ ಬದುಕಿನ ಭಾಗವಾಗಿದೆ, ಅಥವಾ ಅದರ ಬದುಕಿನ ಭಾಗ ನಾನಾಗಿದ್ದೇನೆ ಅಂತ ಅನಿಸ್ತಾ ಇದೆ. ಅದರ ಫಲಿತಗಳು ನಿಮಗೆ ಕಾಣಿಸ್ತವೆ ಮತ್ತು ನನಗೆ ಇದು ವಿಶೇಷ ಅಂತ ಅನಿಸೋದಿಲ್ಲ, ಯಾಕಂದರೆ ನನ್ನ ಒಂದು ಬದುಕಿನ ಭಾಗ ಅಷ್ಟೇ. ನೋಡಿದವರಿಗೆ ನೀವು ಮೇಷ್ಟ್ರಾಗಿದ್ದೀರಿ, ದಿನಪತ್ರಿಕೆಯಲ್ಲಿ ಬರೀತೀರಿ, ಉಪನ್ಯಾಸ ಕೊಡ್ತೀರಿ, ನೀವು ಇದನ್ನು ಹೇಗೆ ನಿರ್ವಹಿಸ್ತೀರಿ ಅಂತ ಭಾವಿಸಿದ್ದಾರೆ ಮತ್ತು ಆ ರೀತಿಯ ಅಚ್ಚರಿಯ ಪ್ರಶ್ನೆಗಳನ್ನು ಕೇಳ್ತಾರೆ. ಒಂದು, ನೀವು ದಿನದ 24 ಗಂಟೆಯನ್ನು ಯಾವುದಕ್ಕೆ ಎಷ್ಟು ಅಂತ ಭಾಗ ಮಾಡಿ ಕೆಲಸ ಮಾಡಿದರೆ ಸಂಜೆ ಹೊತ್ತು ನಿಮಗೆ ಅರ್ಧ ಗಂಟೆ ಉಳೀತದೆ. ಆವಾಗ ಚಡಪಡಿಕೆ ಶುರುವಾಗುತ್ತೆ, ಅರ್ಧ ಗಂಟೆ ಉಂಟು ಎಂತ ಮಾಡೋದಂತ. ಬೆಳಿಗ್ಗೆ ಎದ್ದ ತಕ್ಷಣ ನೀವು ಅರ್ಜೆಂಟು, ಅಂಬೇರ್ಪು, ಏವ್ರ, ಆ ಕೆಲಸ ಇದೆ ಈ ಕೆಲಸ ಇದೆ ಅಂತ ಒದ್ದಾಡಿದರೆ ಏನೂ ಕೆಲಸ ಆಗೋದಿಲ್ಲ ನಿಮಗೆ. ನಾವು ದಿನದ 24 ಗಂಟೆಯನ್ನು ಯಾವುದಕ್ಕೆ ಎಷ್ಟು ಅಂತ ವಿಭಾಗ ಮಾಡಿಕೊಂಡು ಕೆಲಸ ಮಾಡಿದರೆ ಕೃಷಿಯೂ ಆಗುತ್ತೆ, ಬರಹವೂ ಆಗುತ್ತೆ, ಮೇಷ್ಟ್ರ ಕೆಲಸವೂ ಆಗುತ್ತೆ, ಮತ್ತು ನಮಗೆ ಓದಲಿಕ್ಕೆ ಬರೀಲಿಕ್ಕೆ ಬೇಕಾದಷ್ಟು ಸಮಯ ಉಳಿತದೆ. ಆ ರೀತಿ ಬದುಕನ್ನು ವಿನ್ಯಾಸ ಮಾಡಿಕೊಂಡು ಬದುಕುವವರಲ್ಲಿ ನಾನು ಒಬ್ಬ. ಅದರಿಂದ ನಿಮಗೆ ಕೃಷಿ ಕೂಡ ಹಸಿರಾಗಿ ಕಾಣಿಸ್ತದೆ. ಇಲ್ಲಿಂದಲೇ ಇದರ ಬುಡದಿಂದಲೇ ನಾನು ಬರೆಯುವ ಕಾರಣಕ್ಕಾಗಿ ಬೇರು ಮೂಲದ ವಾಸನೆ ಕೂಡ ನನ್ನ ಬರಹದಲ್ಲಿ ಕಾಣಿಸ್ತದೆ. ಅದು ಬಹುಶಃ ಆ ಕಾರಣಕ್ಕಾಗಿ ನೀವು ನನ್ನನ್ನು ಮಾತನಾಡಿಸ್ತಾ ಇದ್ದೀರಿ ಅಂತ ಅನಿಸ್ತಾ ಇದೆ. ಸರ್, ಇವತ್ತು ಕಾಳುಮೆಣಸಿನ ಕೃಷಿಯಲ್ಲಿ ಬೇರೆ ಬೇರೆ ವಿಧಾನದಲ್ಲಿ ನಾವು ಕಾಳುಮೆಣಸನ್ನು ಮಾಡ್ತೇವೆ. ನೀವೊಂದು ಪ್ರಾಯೋಗಿಕವಾಗಿ ಒಂದು ಕಾಂಕ್ರೀಟ್ ಕಂಬದಲ್ಲಿ ಮಾಡಿದ್ದೀರಿ. ಇದರ ಒಂದು ಲೆಕ್ಕಾಚಾರ ಹೇಳೋದಾದರೆ, ಕಳೆದ ವರ್ಷ ಮೇ 7ನೇ ತಾರೀಕು ಇದನ್ನು ನಾನು ನೆಟ್ಟಿದ್ದೇನೆ. ಮೇ 7ಕ್ಕೆ ಆರಂಭ ಆದ ಮಳೆ ಕಂಟಿನ್ಯೂಸ್ 120 ಹೆಚ್ಚು ಕಡಿಮೆ ಒಂದು 90-100 ದಿವಸ ಬಂದಿದೆ. ಅದರಿಂದಾಗಿ ಈಗ ಬೆಳೀತಾ ಇದೆ ಇದು. ಮಳೆಗಾಲ ಪೂರ್ತಿ ಅಷ್ಟು ವೇಗವಾಗಿ ಬರಲಿಲ್ಲ. ಇದು ಆಕರ್ಷಣ್ ಅವರ ಕಂಬ, ಇದು ಸಿಮೆಂಟ್ ಕಂಬ. ಪುತ್ತೂರು ಹೌದೌದು, ಪುತ್ತೂರಿನ ಆಕರ್ಷಣ್ ಅವರು ಕಡಿಮೆ ಬೆಲೆಗೆ, ಮತ್ತು ಅವರು ಕೂಡ ಆರಂಭದ ಹಂತ ಇದು. ಇದರಲ್ಲಿ ಸುಧಾರಣೆಗಳಾಗ್ಬೋದು ಇನ್ನೂ ಕೂಡ. 14 ಅಡಿಯ ಕಂಬ ಇದು. ಸುಮಾರು ಇಲ್ಲೇ ಒಂದು 60 ಕಂಬ ಇದೆ. ನಾನೊಂದು 130 ಕಂಬೆಯನ್ನು ಹಾಕಿದ್ದೇನೆ ನಾನು. ಮತ್ತು ಅದಕ್ಕೆ ಮುಂದುವರಿಕೆಯಾಗಿ ಮೇಲೆ PVC ಪೈಪು ಕೊಟ್ಟಿದ್ದೇನೆ ನಾನು. ಇದು ಕರಿಮುಂಡ, ನಾನು ಉತ್ತರ ಕನ್ನಡ ಜಿಲ್ಲೆಯಿಂದ ತರಿಸಿದ ಬಳ್ಳಿ ಇದು. ಒಂದು ಸುಸ್ಥಿರವಾದ ಕಾರಣಕ್ಕಾಗಿ ಇದು ಒಳ್ಳೆಯದಂತ ಅನಿಸ್ತದೆ ನನಗೆ. ಪರ್ಮನೆಂಟ್ ಆಗಿ ಇರ್ತದೆ. ನೀವು ಜೀವಂತ ಗಿಡಗಳನ್ನು ನೆಟ್ಟರೆ ಅದಕ್ಕೆ ನೀರು ಬೇಕಾಗುತ್ತೆ, ಗೊಬ್ಬರ ಕೂಡ ಅದು ತಿಂತದೆ. ಇದು ನೀರು ಮತ್ತು ಗೊಬ್ಬರ ಮುಟ್ಟುವುದಿಲ್ಲ. ಹಾಕಿದ ಪೂರ್ತಿ ಗೊಬ್ಬರ ಬಳ್ಳಿಗೆ ಸೇರಿಕೊಳ್ತದೆ. ಆ ಕಾರಣಕ್ಕಾಗಿ ಒಮ್ಮೆ ನಮಗೆ ಸ್ವಲ್ಪ ದುಬಾರಿ ಅಂತ ಅನಿಸಿದ್ರು ಕೂಡ ದೂರದೃಷ್ಟಿಯಿಂದ ಹೆಚ್ಚು ಕಾಲ ಅದು ಬದುಕ್ತದೆ ಅನ್ನುವ ಕಾರಣಕ್ಕಾಗಿ ಹೆಚ್ಚು ಸುರಕ್ಷಿತ ಅಂತ, ಲಾಭದಾಯಕ ಅಂತ ನನ್ನ ಯೋಚನೆ. ಅಲ್ಲ, ಈಗ ನೀವು ಇದು ಕಟ್ಟಿರುವಂಥದ್ದು ಬಳ್ಳಿ ಹೋಗ್ಲಿಕ್ಕೆ ಸ್ವಲ್ಪ ಸುಲಭ ಆಗಲಿ ಅಂತೇಳಿ ಅಲ್ಲ? ಹೌದೌದು, ಅದು ಮ್ಯಾಟ್ ಕಟ್ಟಿರುವಂಥದ್ದು. ಅದಾದ್ಮೇಲೆ ನೆರಳಿನ ಬಳೆ ನೀವು ಬುಡಕ್ಕೆ ಸ್ವಲ್ಪ ಸಿಸ್ಟಮೆಟಿಕ್ ಆಗಿ ಮಾಡಿದ್ದೀರಿ. ಯಾಕಂದ್ರೆ ನಮ್ಮ ಕರಾವಳಿ ನಾವು ಎತ್ತರ ಮಾಡಬೇಕು ಅಂತ ಹೇಳ್ತೇವೆ. ಅದೇ ರೀತಿಯಲ್ಲಿ ಸುಮಾರು ಕರೆಕ್ಟ್ ಲೆಕ್ಕಾಗಿರೋ 1 ಅಡಿ ಅಷ್ಟು ಎತ್ತರ ಇರ್ಬೋದು ಆ ಬುಡಕ್ಕೆ. ಅದರ ಜೊತೆಗೆ ಬೇರೆಲ್ಲ ನಮ್ಮ ಇದು ತೆಂಗಿನ ಸಿಪ್ಪೆ ಉಂಟಲ್ಲ, ಅದನ್ನ ಸುತ್ತ ಇಟ್ಟದ್ದು ಅದರ ಮೂಲ ಕಾರಣ ಮಣ್ಣು ಜಾರದ ಹಾಗೆ ಅಂತ. ಅದು ಸ್ವಲ್ಪ ಗಟ್ಟಿಯಾಗಿ ಗೋಡೆ ತರ ಇರ್ತದೆ ಅದು. ಪೂರ್ತಿ ಇದು ಸಾವಯವ ಗೊಬ್ಬರವೇ ಹಾಕೋದು. ಹೌದಾ? ಏನೆಲ್ಲ ಗೊಬ್ಬರ ಹಾಕಿದ್ರೆ? ಮೀನಿನ ಗೊಬ್ಬರ, ಮತ್ತೆ ಕುರಿ ಗೊಬ್ಬರ, ಬೇವಿನ ಹಿಂಡಿ, ಹರಳಿಂಡಿ ಎಲ್ಲ ಮಿಕ್ಸ್ ಮಾಡಿ ವರ್ಷಕ್ಕೆ ಒಂದು 3-4 ಸಲ ಹಾಕ್ತೇನೆ. ನೀರು ಕೂಡ ಹಾಗೆ. ನಾನು ವಾರಕ್ಕೆ ಒಂದು 3 ದಿವಸ ಮಾತ್ರ ಕೊಡ್ತಾ ಇದ್ದದ್ದು. ಹೇಗೆ? ಡ್ರಿಪ್ಪಲ್ಲಿ ಬುಡಕ್ಕೆ ಪೈಪಲ್ಲಿ ಹಿಡಿಯುವುದು, ಮತ್ತೆ ಮೇಲ್ಭಾಗ ಸ್ವಲ್ಪ ಜಾಸ್ತಿ ಒದ್ದೆ ಆಗ್ಲಿ ಅಂತ ಜೆಟ್ ಹಾಕ್ತೇನೆ. ಕೊಡ್ತೀರಲ್ಲ? ಹೌದೌದು. ಈಗ ಮಳೆಗಾಲದಲ್ಲಿ ತಿಂಗಳಿಗೆ ಒಂದ್ಸಲ ಅಥವಾ 1-2 ತಿಂಗಳಿಗೊಮ್ಮೆ ಸ್ವಲ್ಪ ಸುಣ್ಣ ಲೈಟ್ ಆಗಿ ಸ್ಪ್ರೇ ಮಾಡಬೇಕಾಗ್ತದೆ ಬಳ್ಳಿಗಳಿಗೆ.
ಈಗ ಸಾಧಾರಣ ಇವತ್ತಿನ ಬಂದ ಸುಧಾರಿತ ತಳಿಗಳೆಲ್ಲವೂ ಕೂಡ ಪಟಕ್ ಅಂತ ಹೇಳಿ ಒಂದು 6 ತಿಂಗಳಾಗುವಾಗನೇ ಗೆರೆಗಳು ಕಾಣ್ಲಿಕ್ಕೆ ಶುರು ಆಗುತ್ತೆ. ಇದರಲ್ಲೂ ಗೆರೆ ಇದೆ. ಹೌದಾ? ಹೌದು. ಗೆರೆ ಅಂದ್ರೆ ಕರಿಮುಡ ಅಂದ್ರೆ ಸ್ವಲ್ಪ ಹಿಂದಿನ ತಳಿ ಅಲ್ಲ, ಹಾಗಾಗಿ ಸ್ವಲ್ಪ ನಿಧಾನವಾಗಿ ಬರ್ತಾ ಇದೆಯೇನಲ್ಲ. ಆದ್ರೆ ಗಿಡ ತುಂಬಾ ಚೆನ್ನಾಗಿ ಬಂದಿದೆ ಎಲ್ಲವೂ ಕೂಡ. ಪಣಿಯೂರು ಒಂದು, ಸಾರಿ ನಾನು ಕರಿಮಣ್ಣ ಅಂತ ಹೌದು, ಕರಿಮಣ್ಣ ಅಂತ ಇಲ್ಲ ಪಣಿಯೂರು ಒಂದು ಅಲ್ವಾ? ಪಣಿಯೂರು ಒಂದು. ಇನ್ನು ಈಗ ಕೆಲವು ಗೆರೆಗಳು ಬರೋ ಚಾನ್ಸಸ್ ಇದೆ, ಯಾಕಂದ್ರೆ ಇನ್ನು ಟೈಮ್ ಆಯ್ತಲ್ಲ. ಹೌದು, ನೋಡಿ ಇದರಲ್ಲಿ ಗೆರೆ ಇದೆ. ಹೌದು ನೋಡಿ ಗೆರೆ ಬಂದಿದೆ ನೋಡಿ ಸ್ನೇಹಿತರೆ. ಕರೆಕ್ಟಾಗಿ 1 ವರ್ಷ, ಮೇ 7 ಅಂತ ಹೇಳಿದ್ರೆ ಈಗ ಜೂನ್ ಟೈಮಿಗೆ 1 ವರ್ಷದ 1 ತಿಂಗಳು ಅಷ್ಟೇ. ಅಷ್ಟರಲ್ಲಿ ಬಂದಿದೆ, ಇದು ಬೆಳಿಲಿಕ್ಕೆ ಪ್ರಾರಂಭ ಆಗಿದೆ. ಈಗ ವೀಡ್ ಮ್ಯಾಟ್ನ ನಿಮ್ಮ ಉದ್ದೇಶ ಇಲ್ಲಿ ಒಂದು ಬೇಸಿಗೆಗೆ ಬಿಸಿಲು ನೇರವಾಗಿ ಬುಡಕ್ಕೆ ಬೀಳದ ಹಾಗೆ, ಇನ್ನೊಂದು ಹುಲ್ಲು ನಿಮಗೆ ಬೇಗ ಬರುವುದಿಲ್ಲ, ಮತ್ತೆ ಪಸೆ ಉಳಿತದೆ ನೀರಿದ್ದು. ಎಲ್ಲದಕ್ಕಿಂತ ಹೆಚ್ಚು ಇಲ್ಲಿ ಹಂದಿ ಕಾಟ ಇದೆ. ಹಂದಿಗೆ ಸ್ವಲ್ಪ ತಡೆ ಒಡ್ಡುವಂತ ಉದ್ದೇಶ. ಹೌದು, ಒಂದ್ಸಲ ಹಂದಿ ಬಂದು ಎಲ್ಲ ಬುಡ ಲಗಾಡಿ ತೆಗಿತದೆ, ಎದ್ದೆದ್ದು ಎಬ್ಬಿಸಿತು ಮಣ್ಣನ್ನು. ಆನಂತರ ಹೀಗೆ ಮುಚ್ಚಿಗೆ ಹಾಕಿದೆ. ಅದರಿಂದ ಪ್ರಯೋಜನ ಇದೆ, ತುಂಬಾ ಪ್ರಯೋಜನ ಇದೆ. ಅಂದ್ರೆ ಈ ಭಾಗದಲ್ಲಿ ಕವರ್ ಮಾಡಿದಿರಿ. ಹೌದು, ಅದೇ ಮೇಲ್ಗಡೆ ಬಂದ್ರೆ ಬರ್ಲಿಕ್ಕೆ ಆಗಲ್ಲ ಹಂದಿಗೆ. ಹೌದು ಅಲ್ಲ, ಹೌದು, ಆ ರೀತಿ ಬೇರೆ ಕಡೆಯಿಂದ ಬರುವ ಹಾಗೆ ಬೇರೆ ಕಡೆಯಿಂದ ಒಂದು ಸಿಸ್ಟಮ್ ಮಾಡಿದ್ರಿ. ಹೌದು, ನನಗೆ ತುಂಬಾ ಕಡೆ ಇಂಥದ್ದೆಲ್ಲ ವಸ್ತು ಪ್ರದರ್ಶನದಲ್ಲಿ ಮಾತ್ರ ಆಟಿಡೊಂದು ದಿನದಲ್ಲಿ ಮೊನ್ನೆ ಇದಕ್ಕೆ ಬುಡಕ್ಕೆ ಮಣ್ಣು ಹಾಕಿದೆ. ಜಸ್ಟ್ ಒಂದ್ಸಲ ತೋರಿಸಿ ಸರ್, ಇದನ್ನು ಸ್ವಲ್ಪ ತೋರಿಸಿದ್ರು. ಅಂದ್ರೆ ಇದೊಂದು ಸುಲಭದ ರಕ್ಷಣೆ. ಹೌದು, ಹಾಗೆ ಬಗ್ಗಿಸಿ ಹಾಳೆಯಿಂದ ನಮ್ಮ ಕೃಷಿ ಕೂಲಿ ಕಾರ್ಮಿಕರು ಇದನ್ನ ಮಾಡ್ತಾರೆ. ತಲೆಗೆ ರಕ್ಷಣೆ, ಕಿವಿಗೆ, ಮುಖಕ್ಕೆ, ಕಣ್ಣಿಗೆಲ್ಲ ಮಣ್ಣು ಬೀಳುವುದಿಲ್ಲ. ಮುಟ್ಟಾಳೆಗಿಂತ ಸ್ವಲ್ಪ ಜಾಸ್ತಿ ಜಾಗ ಕವರ್ ಮಾಡ್ತದೆ ಇದು. ಮತ್ತೆ ಈಗಂತೂ ಅಡಿಕೆ ಹಾಳೆ ಮಳೆಗಾಲದಲ್ಲಿ ಒದ್ದೆ ಆಗೋದ್ರಿಂದ ತಲೆಗೆ ಮೆತ್ತಗೆ ಕೂಡ ಇರ್ತದೆ. ಕರೆಕ್ಟ್. ಈಗ ನಿಮ್ಮ ಪ್ರಕಾರ ನಾವು ಇತಿಹಾಸವನ್ನು ಓದ್ತಾ ಹೋಗ್ತೇವೆ. ಇತಿಹಾಸವನ್ನು ಹೋಗುವಾಗ ಅವರು ಇಷ್ಟು ಅಭಿವೃದ್ಧಿ ಮಾಡಿದರು, ಅಥವಾ ಇವರು ಹೀಗೆ ದಾಳಿ ಮಾಡಿದರು, ಇವರು ಆ ದೇಶದಿಂದ ಬಂದರು, ಇವರು ಇಲ್ಲಿಂದ ಹೋದರು, ಇದೆಲ್ಲ ನಾವು ಕೇಳ್ತೇವೆ. ಹಾಗೆ ಈ ಕೃಷಿ ಇದೆಯಲ್ಲ, ಈಗ 300 ವರ್ಷದಿಂದ ಕೃಷಿನ ಹೇಗೆ ಮಾಡ್ತಿದ್ರು, 500 ವರ್ಷದಿಂದ ಕೃಷಿ ಹೇಗೆ ಮಾಡ್ತಿದ್ರು, 1000 ವರ್ಷದಿಂದ ಹೇಗೆ ಮಾಡ್ತಿದ್ರು ಅನ್ನುವಂಥದ್ದು ಎಲ್ಲಾದರೂ ದಾಖಲೀಕರಣ ಆಗಿದೆ? ಯಾಕೆಂದರೆ ಅದರ ಬಗ್ಗೆ ಚರ್ಚೆ ತುಂಬ ಕಡಿಮೆ ನಡೀತದೆ ಸಮಾಜದಲ್ಲಿ. ಈಗ ನೀವು 30 ವರ್ಷದ ನಿಮ್ಮ ಅನುಭವ ಹೇಳ್ತಿರೋದು, ಅದಕ್ಕಿಂತ ಹಿಂದಿನ ಒಂದು 30 ವರ್ಷ ಅಥವಾ ಅದಕ್ಕಿಂತ ಹಿಂದೆ 300 ವರ್ಷದ ಹಿಂದೆ ಯಾವ ರೀತಿಯಲ್ಲಿ ಅಥವಾ ತುಳುನಾಡು ದೇಶದೊಳಗಡೆ ಕೃಷಿ ಮಾಡ್ತಿದ್ರು ಅನ್ನುವಂಥದ್ದು ಬರವಣಿಗೆಯಲ್ಲಿ ಅಥವಾ ಎಲ್ಲಾದರೂ ಒಂದು ದಾಖಲೆಯಲ್ಲಿ ಅದರ ಸಿಗ್ತದ ನಿಮ್ಮ ಅಧ್ಯಯನದಲ್ಲಿ? ಬಹಳ ಸೂಕ್ಷ್ಮ ಪ್ರಶ್ನೆ ಇದು. ನಮ್ಮಲ್ಲಿ ನೀವು ಸ್ಮಾರಕಗಳನ್ನು, ದೇವಸ್ಥಾನಗಳನ್ನೆಲ್ಲ ನೋಡಿದರೆ ಅಲ್ಲಿ ಕಟ್ಟಿಸಿದವರ ಕತೆ ಸಿಗ್ತದೆ ನಿಮಗೆ. ನೀವು ಬೇಲೂರು, ಹಳೆಬೀಡು, ದೇಶದ ಯಾವುದೇ ಹಳೆಯ ಪುರಾತನ ಸಂಸ್ಕೃತಿಯ ಕಡೆಗೆ ನೀವು ಹೋದಾಗ ಅಲ್ಲಿಯ ದೇವಸ್ಥಾನಗಳನ್ನು ವಿವರಿಸುವಾಗ ಅಲ್ಲಿಯ ಮಾರ್ಗದರ್ಶಕರು ಮತ್ತು ಅದಕ್ಕೆ ಸಂಬಂಧಪಟ್ಟ ಪುಸ್ತಕಗಳು, ಅದನ್ನು ಯಾರು ಕಟ್ಟಿದ್ರು, ಅದರ ವಾಸ್ತು ಯಾವುದು, ಶೈಲಿ ಯಾವುದು ಅಂತ ಹೇಳ್ತಾರೆ. ಆದರೆ ನಿಜವಾಗಿ ಅದನ್ನು ಕಟ್ಟಿದವರ ಕತೆ ನಮಗೆ ಸಿಗೋದಿಲ್ಲ. ಎಷ್ಟು ಜನ ಅದರ ಅಡಿಗೆ ಬಿದ್ದರು, ಎಷ್ಟು ಜನರ ಕೈಕಾಲು ಮುರಿಯಿತು, ಎಷ್ಟು ಜನ ಸತ್ತು ಹೋದರು, ಆ ಕಲ್ಲನ್ನು ಹೇಗೆ ಎಲ್ಲಿಂದ ತಂದರು, ಹೇಗೆ ಎಬ್ಬಿಸಿದ್ರು, ಹೇಗೆ ನಿಲ್ಲಿಸಿದ್ರು, ಹೇಗೆ ಕಟ್ಟಿದ್ರು ಅಂತ ಕತೆಗಳು ಸಿಗುವುದಿಲ್ಲ ನಮಗೆ. ಕಟ್ಟಿಸಿದವರ ರಾಜರ ಕಥೆಗಳು ಸಿಗ್ತವೆ. ಈ ಕೃಷಿ ಇದೆಯಲ್ಲ, ಇದು ನಿಜವಾಗಿ ಕಟ್ಟಿದವರ ಕತೆ. ಈ ಕಟ್ಟಿದವರ ಕತೆ ಅವತ್ತು ಹೇಗೆ ನಿರ್ಲಕ್ಷ್ಯಕ್ಕೆ ಒಳಗಾಯಿತೋ ಇವತ್ತಿಗೂ ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ. ನಮ್ಮ ಹಿರಿಯ ರೈತರು, ಅವರು ಸಸ್ಯಶಾಸ್ತ್ರವನ್ನು ಯೂನಿವರ್ಸಿಟಿಯಲ್ಲಿ ಓದಿದವರಲ್ಲ, ಬೀಜಶಾಸ್ತ್ರವನ್ನ ಪುಸ್ತಕದಲ್ಲಿ ಅಧ್ಯಯನ ಮಾಡಿದವರಲ್ಲ, ಅವರು ಬಯಲು ವಿಶ್ವವಿದ್ಯಾನಿಲಯದಲ್ಲಿ ಓದಿದವರು. ಇದು ಇರುವುದೇ ಬಯಲು ವಿಶ್ವವಿದ್ಯಾನಿಲಯದಲ್ಲಿ. ಅವರ ತಜ್ಞತೆ ಅದು ದಾಖಲಾಗಲಿಲ್ಲ. ನೀವು ಹೇಳಿದ ಹಾಗೆ ಅದು ಪುಸ್ತಕಗಳಲ್ಲಿ, ವಿಶ್ವವಿದ್ಯಾನಿಲಯದ ಪಠ್ಯಗಳಲ್ಲಿ ಅದು ಎಲ್ಲೂ ಇಲ್ಲ. ನಿಜವಾಗಿ ಅದು ದಾಖಲಾಗಬೇಕು. ಈ ದೇಶದ ಕೋಟ್ಯಾಂತರ ಜನರ ಹೊಟ್ಟೆ ತುಂಬಿಸುವ ರೈತರ ಕಷ್ಟ, ಸೂಕ್ಷ್ಮತೆ, ಸವಾಲು, ತಜ್ಞತೆ, ಅವರು ಬೀಜಗಳನ್ನು ಹೇಗೆ ಕಾಪಾಡ್ತಾರೆ, ಅದನ್ನು ಹೇಗೆ ಮೊಳಕೆ ಬರಿಸ್ತಾರೆ, ಹೇಗೆ ಬಿತ್ತುತ್ತಾರೆ, ಬಿತ್ತಿದ ಮೇಲೆ ಅದನ್ನು ಪೋಷಿಸ್ತಾರೆ, ಮತ್ತೆ ಕೊಯ್ದ ನಂತರ ಮತ್ತೆ ಧಾನ್ಯಗಳನ್ನು ಹೇಗೆ ರಕ್ಷಣೆ ಮಾಡ್ತಾರೆ, ಇವು ಯಾವುದೂ ಕೂಡ ನಮ್ಮ ಪಠ್ಯಗಳಲ್ಲಿ ಇಲ್ಲ ಇವತ್ತು. ಇಲ್ಲ. ನಮ್ಮ ಸಾಹಿತ್ಯ ಅಕಾಡೆಮಿ, ಪ್ರಾಧಿಕಾರಗಳು, ಪುಸ್ತಕ ಪ್ರಾಧಿಕಾರ, ಪರಿಷತ್ತು ಇವೆಲ್ಲವನ್ನ ದಾಖಲಿಸಿ ಮುಂದಿನ ತಲೆಮಾರಿಗೆ ನಾವು ಕಲಿಸ್ಬೇಕು. ಇವತ್ತು ಅನ್ನದ ಬಗ್ಗೆ ನಾವು ಅನ್ನದ
ಹೊರಗಡೆ ನಿಂತು ಮಾತನಾಡ್ತೇವೆ. ಹೌದು. ನೀರಿನ ಬಗ್ಗೆ ನಾವು ನೀರಿನ ಹೊರಗಡೆ ನಿಂತು ಮಾತನಾಡ್ತೇವೆ. ಮಣ್ಣಿನ ಬಗ್ಗೆ ನಾವು ಮಣ್ಣಿನ ಹೊರಗಡೆ ನಿಂತು ಮಾತನಾಡ್ತೇವೆ. ಮಣ್ಣಿನ ಬಗ್ಗೆ, ನೀರಿನ ಬಗ್ಗೆ, ಅನ್ನದ ಬಗ್ಗೆ ಇವೆಲ್ಲ ನಮ್ಮ ಪಠ್ಯದ ಆಚೆ ನಿಂತು, ನೆಲದಲ್ಲಿ ನಿಂತು ಮಾತನಾಡುವಂತಹ ಒಂದು ಸಾಧ್ಯತೆ ಸೃಷ್ಟಿಯಾಗಬೇಕು. ಪುಸ್ತಕದಲ್ಲಿ ಅಲ್ಲ ಅದು. ಹೌದು. ಮಕ್ಕಳನ್ನು ಮಣ್ಣಿಗೆ ಕರ್ಕೊಂಡೋಗಿ, ಮಕ್ಕಳನ್ನು ಹೊರಗಡೆ ಹಸಿರಿಗೆ ಕರ್ಕೊಂಡೋಗಿ ಅದನ್ನು ಅಧ್ಯಯನ ಮಾಡುವಂಥ ಅಧ್ಯಯನ ಕ್ರಮಗಳು ಸೃಷ್ಟಿಯಾಗಬೇಕು. ಅದು ಇವತ್ತು ಸೃಷ್ಟಿ ಆಗ್ತಾ ಇಲ್ಲ. ಕರೆಕ್ಟ್. ರೈತನ ಅನುಭವ ಇವತ್ತು ಪಠ್ಯಕ್ಕೆ ಬರ್ತಾ ಇಲ್ಲ. ರೈತನ ಅನುಭವ ಇವತ್ತು ವಿಶ್ವವಿದ್ಯಾನಿಲಯಕ್ಕೆ ಹೋಗ್ತಾ ಇಲ್ಲ. ನಮ್ಮ ದೇಶದಲ್ಲಿ ವಿಶ್ವವಿದ್ಯಾನಿಲಯಗಳು ಇವೆ, ಕೃಷಿಯನ್ನು ಕಲಿಸಿಕೊಡುವ 100 ಸಂಸ್ಥೆಗಳಿವೆ. ಕೃಷಿ ಯೂನಿವರ್ಸಿಟಿ ಸೇರಿ, ಕೃಷಿ ಅಧ್ಯಯನ ಕೇಂದ್ರಗಳು ಸೇರಿ ಅಷ್ಟು ಸಂಸ್ಥೆಗಳಿವೆ. ಆದರೆ ಅಲ್ಲಿ ರೈತರ ಒಳಗೊಳ್ಳುವಿಕೆ ತುಂಬ ಕಡಿಮೆ ಆಗ್ತಾ ಇದೆ. ಯೂನಿವರ್ಸಿಟಿಯಲ್ಲಿ ಓದಿದವರನ್ನ ತಜ್ಞರು ಅಂತ ಕರೀತಾ ಇದ್ದಾರೆ. ನೆಲದ ತಜ್ಞರನ್ನ ಅವರಿಗೆ ಮಾನ್ಯತೆ ಸಿಗ್ತಾ ಇಲ್ಲ, ಅವರ ಅನುಭವಗಳು ದಾಖಲೆ ಆಗ್ತಾ ಇಲ್ಲ. ಇದೊಂದು ದೊಡ್ಡ ಕೊರತೆ ಇದೆ. ಇತಿಹಾಸದಲ್ಲೂ ಹಾಗೆ, ವರ್ತಮಾನದಲ್ಲೂ ಹಾಗೆ ರೈತ ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದಾನೆ. ರೈತ ಸೃಷ್ಟಿಸಿದ ಉತ್ಪನ್ನಕ್ಕೆ ಬೆಲೆ ಕಟ್ಟುವ, ನಿರ್ಧರಿಸುವ ಅಧಿಕಾರ, ಶಕ್ತಿ ಇನ್ನೊಬ್ಬನಿಗೆ ಬಂದಿದೆ. ಇದೆಲ್ಲ ವಿಪರ್ಯಾಸಗಳು. ಇದರಿಂದ ರೈತ ಯಾವಾಗ ಮುಕ್ತ ಆಗ್ತಾನೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಹೌದು. ಈಗ ನಮ್ಮ ಯಾವುದೇ ಕೆಲಸಗಳನ್ನು ನಿರಂತರವಾಗಿ ಮಾಡೋದೇ ಒಂದು ದೊಡ್ಡ ತಪಸ್ಸು. ಒಬ್ಬ ಯಶಸ್ವಿ ಆಗಬೇಕು ಅಂತ ಹೇಳಿದ್ರೆ ತುಂಬ ತಜ್ಞರುಗಳು ಏನು ಹೇಳುವಂಥದ್ದು ಅಂದರೆ ಅದನ್ನು ಕಂಟಿನ್ಯೂ ರಿಪೀಟ್ ಮಾಡು. ಆಗ ದಿನ ನೀನು ಹೊಸ್ತನ್ನು ಕಲಿತೀಯ. ಅದರಿಂದಾಗಿ ಒಂದಿನ ಆ ಲೆವೆಲ್ಗೆ ನೀನು ರೀಚ್ ಆಗ್ತೀಯ ಅನ್ನೋಂಥದ್ದು. ಅದೇ ರೀತಿಯಲ್ಲಿ ಈಗ ನೀವು ಕೃಷಿಯ ಕ್ಷೇತ್ರದಲ್ಲಿ ನಿರಂತರವಾಗಿ ಮಾಡ್ತಾ ಬಂದ್ರಿ. ಯಾವತ್ತೂ ಕೂಡ ಲೇಖನಗಳು, ಯೂಟ್ಯೂಬ್ಗಳು, ಇನ್ನೊಂದು ಕಡೆ ಪಾಸಿಟಿವ್ಗಳು ಕಾಣ್ತಾ ಇರ್ತದೆ, ಧನಾತ್ಮಕ ಅಂಶಗಳೆಲ್ಲವೂ ಕಾಣ್ತಾ ಇರ್ತದೆ. ಕೆಲವೊಂದು ಬಾರಿ ಯಾರಿಗೂ ಅಷ್ಟೇ, ಎಷ್ಟೇ ದೊಡ್ಡ ಒಬ್ಬ ಸಾಮ್ರಾಜ್ಯದವನಿಗೆ ಕೂಡ ಒಂದು ಬಾರಿ ಮನಸ್ಸಲ್ಲಿ ಏನು ಬರ್ತದೆ ಅಂತ ಹೇಳಿದರೆ ಎಲ್ಲ ಬಿಟ್ಟು ಎಲ್ಲ ಸಾಕು, ಯಾರಿಗೋಸ್ಕರ ಮಾಡಬೇಕು ಅಂತೇಳಿ. ಈ ರೀತಿ ಕೃಷಿಯಲ್ಲಿ ಯಾವತ್ತಾದರೂ ನಿಮಗೆ ಈ ಬರೆಯುವಂಥ ಹವ್ಯಾಸಕ್ಕೆ ನನಗೆ ಸಾಕು, ಯಾಕೆ ಬೇಕು, ಇಂಥ ಏನಾದರೂ ಒಂದು ಅನುಭವಗಳಾಗಿದೆ ಜೀವನದಲ್ಲಿ? ಕಳೆದ ಹೆಚ್ಚು ಕಡಿಮೆ 30 ವರ್ಷದಿಂದ ಗಂಭೀರವಾಗಿ ಕೃಷಿಯ ಬಗ್ಗೆ ಬರಿತಾ ಇದ್ದೇನೆ. ನಾನು ರೈತರನ್ನು ಭೇಟಿ ಮಾಡ್ತಾ ಇದ್ದೇನೆ. ಇತ್ತೀಚೆಗಂತೂ ಕರ್ನಾಟಕ ಕೃಷಿ ಕಥನ ಮಾಲಿಕೆ ಅಂತ ಒಂದು ಮಾಲಿಕೆ ಶುರು ಮಾಡಿದ್ದೇನೆ. ಅದರ ಉದ್ದೇಶ ರೈತರ ಬಗ್ಗೆ ಯಾರು ಬರೀತಾ ಇಲ್ಲ, ನಾನು ಬರೀಬೇಕು ಅಂತ. ರೈತರನ್ನು ನಾನೇ ಆಯ್ಕೆ ಮಾಡಿಕೊಂಡು ಅನಾಮಿಕ ರೈತರನ್ನು ಗುರುತಿಸಿ ಅವರ ಮನೆಗೆ ಹೋಗಿ ಅವರ ಜೊತೆಗೆ 2-3 ದಿವಸ ಇದ್ದು ಅವರನ್ನು ಅಗೆದು ಬಗ್ಗಿದ್ದು ಅವರ ಶ್ರೀಮತಿ ಮಕ್ಕಳನ್ನೆಲ್ಲ ಮಾತನಾಡಿಸಿ ಕರ್ನಾಟಕ ಕೃಷಿ ಕಥನ ಮಾಲಿಕೆ ಅಂತ ತುಂಬ ಸರಳವಾಗಿ ನಾನೇ ಬರೆಯುವುದು, ನಾನೇ ಅದರ ಪ್ರಕಾಶಕ ಕೂಡ. ಇದರ ಉದ್ದೇಶ ರೈತರ ಚರಿತ್ರೆ, ನೀವಾಗ ಹೇಳಿದಾಗೆ ರೈತರ ಕಷ್ಟ, ರೈತರ ಶ್ರಮ, ರೈತರ ಕೌಶಲ್ಯ ಇದೆಲ್ಲ ಹೊಸ ತಲೆಮಾರಿಗೆ ಗೊತ್ತಾಗಬೇಕು ಅಂತ. ಪುಸ್ತಕ ಚೆನ್ನಾಗಿ ಹೋಗ್ತಾ ಇದೆ, ಪ್ರತಿಕ್ರಿಯೆ ತುಂಬ ಚೆನ್ನಾಗಿ ಬರ್ತಾ ಇದೆ. ಇನ್ನೊಂದು ನೀವು ಕೇಳಿದ ಪ್ರಶ್ನೆ, ಇಷ್ಟು ವರ್ಷದಿಂದ ನಿಮಗೆ ಯಾವತ್ತಾದರೂ ಈ ಬರವಣಿಗೆಯನ್ನು ನಿಲ್ಲಿಸಬೇಕು ಅಂತ ಅನಿಸ್ತಾ ಇದೆ ಅಂತ? ಖಂಡಿತ ಇಲ್ಲ. ನನಗೆ ಯಾವತ್ತೂ ಕೂಡ ಕೃಷಿಯಲ್ಲಾಗಲಿ, ಕೃಷಿಯ ಬರವಣಿಗೆ ವಿಚಾರದಲ್ಲಿ ಆಗಲಿ ಇದನ್ನು ಇಲ್ಲಿಗೆ ಮುಗಿಸಿಬಿಡಬೇಕು, ನಾನಿನ್ನು ಬರೀಬಾರದು, ಯಾರಿಗೆ ಬರೆಯುವುದು ಅನ್ನುವ ಕೆಲವೊಮ್ಮೆ ಆ ರೀತಿಯ ಪ್ರಶ್ನೆಗಳು ಬಂದಿರಬಹುದು. ಆದರೆ ನಾನು ಅಲ್ಲಿಂದ ಜಾರಿ ಹೋದವ ಅಲ್ಲ, ಅದನ್ನು ಬಿಟ್ಟು ತ್ಯಾಗ ಮಾಡಿದವ ಅಲ್ಲ, ಬರಿತಾ ಇದ್ದೇನೆ. ಮತ್ತು ಅದನ್ನು ಓದುವವರಿದ್ದಾರೆ. ನನಗೆ ತುಂಬ ಖುಷಿ ಏನು ಅಂತಂದರೆ, ಆ ಕೃಷಿಯ ಸಂಪರ್ಕವೇ ಇಲ್ಲದ, ಭೂಮಿ ಮೇಲೆ ಅಂಗೈಗಳ ಜಾಗ ಇಲ್ಲದ ಒಬ್ಬ ಮೇಷ್ಟ್ರು, ಒಬ್ಬ ವಿಜ್ಞಾನಿ, ಒಬ್ಬ ಅಧಿಕಾರಿ, ಒಬ್ಬ ಬ್ಯಾಂಕ್ ನೌಕರ ಕೂಡ ಅದನ್ನು ಓದ್ತಾನೆ, ಮೆಚ್ಚುಗೆಯ ಮಾತುಗಳನ್ನು ಆಡ್ತಾನೆ, ಸಂದೇಶಗಳನ್ನು ಕಳಿಸ್ತಾನೆ. ಈ ಕಾರಣಕ್ಕಾಗಿ ನನಗೆ ಮತ್ತೆ ಬರೀಬೇಕು, ನಿರಾಶೆ ಬಂದರೂ ಕೂಡ ಓದೋರಿಲ್ಲ, ಪಾಲಿಸುವವರಿಲ್ಲ, ಅನುಕರಿಸುವವರಿಲ್ಲ ಅನ್ನುವ ಬೇಜಾರು ಇದ್ದರೂ ಕೂಡ ಕೆಲವರ ಅಭಿಪ್ರಾಯವನ್ನು ಒಪ್ಪಿ ನಾನು ಬರಿತಾ ಇದ್ದೇನೆ ಮತ್ತು ಅದು ಸಾಗ್ತದೆ, ಸಾಗ್ತದೆ. ಸ್ನೇಹಿತರೆ, ಮಾತು ಅನ್ನುವಂಥದ್ದು ಅದಕ್ಕೆ ನಿರಂತರವಾಗಿರ್ತದೆ. ತುಂಬ ಸಂಗತಿಗಳನ್ನು ನಿಮಗೆ ತಿಳಿಸುವ ಪ್ರಯತ್ನಗಳನ್ನು ಮಾಡ್ತೇನೆ. ಮುಂದಕ್ಕೂ ಕೂಡ ನರೇಂದ್ರಣ್ಣನ ವಿಶೇಷವಾಗಿರುವಂಥ ಅವರ ತೋಟ, ಅವರ ಹಣ್ಣಿನ ತೋಟ ಮತ್ತು ಅವರದ್ದು ಕಮರ್ಷಿಯಲ್ ಆಗಿರುವಂಥ ಅಡಿಕೆ ತೋಟ, ಇದೆಲ್ಲವೂ ಕೂಡ ಹೇಗಿದೆ ಅನ್ನುವಂಥದ್ದನ್ನು ಅವರ ಜೊತೆ ಚರ್ಚೆ ಮಾಡ್ತೇನೆ. ಸರ್, ಸಾಧಾರಣ ಸಮಾಜದಲ್ಲಿ ನೀವು ಬರಿತೀರಿ ಪತ್ರಿಕೆಗಳೆಲ್ಲವೂ ಕೂಡ. ಅದೇ ರೀತಿಯಲ್ಲಿ ಇವತ್ತು ದೃಶ್ಯ ಮಾಧ್ಯಮ ಅಂತ ಬಂದಿದೆ, ಸೋಷಿಯಲ್ ಮೀಡಿಯಾ ಅಂತ ಬಂದಿದೆ, ಫೇಸ್ಬುಕ್, ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಮುಖಾಂತರ
ನಾವೊಂದಷ್ಟು ಸಾಮಾಜಿಕವಾಗಿ ಜನರಿಗೆ ಮನೆಯಲ್ಲಿ ಕೂತ್ಕೊಂಡೇ ಒಂದಷ್ಟು ರೈತನಿಗೆ ಒಂದಷ್ಟು ಮಾಹಿತಿಗಳು ಸಿಗಲಿ ಅಂತೇಳಿ ನಿಮ್ಮಂಥ ವಿಶೇಷವಾಗಿರುವಂಥ ರೈತರುಗಳನ್ನು ಅವರದ್ದು ಅನುಭವಗಳನ್ನು ಜನರಿಗೆ ಕೊಡುವಂಥ ಪ್ರಯತ್ನವನ್ನು ಮಾಡ್ತೇವೆ. ಇದೊಂದು ವಿಶೇಷವಾಗಿರುವಂಥ ಒಂದು ಸಾಮಾಜಿಕ ಒಂದು ಬದ್ಧತೆ ಅಂತ ನಾವು ಹೇಳ್ತೇವೆ. ಯಾಕೆಂದರೆ ನಮಗೆ ಬೇರೆ ಬೇರೆ ಏನೇನೋ ಮಾಡಲಿಕ್ಕೆ ಹೋಗ್ಬೋದು ಸಿಕ್ಕಿದ್ದೆಲ್ಲ, ಆದರೆ ಅದನ್ನು ನಾವು ಮಾಡಲಿಕ್ಕೆ ಹೋಗಲ್ಲ. ಈ ರೀತಿ ನಮ್ಮ ಕೆಲಸದ ಬಗ್ಗೆ ನಮ್ಮ ಯೂಟ್ಯೂಬ್ನ ನಾನು ಅಂತಲ್ಲ, ನಮ್ಮಂಥ ಎಷ್ಟೋ ಜನ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು 10-15 ಜನ ಇದೆ ಕೃಷಿಯೇ ಅಂತೇಳಿ ತೀರ್ಮಾನ ಮಾಡಿಬಿಟ್ಟಿದ್ದಾರೆ. ಇನ್ನು ಏನು ಹಾರಾಡ್ತಿದ್ರು ಅದನ್ನು ತೋರಿಸೋದಿಲ್ಲ ಅಂತೇಳಿ. ಅದರ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಸರ್? ಇವತ್ತು ದೃಶ್ಯ ಮಾಧ್ಯಮ ಇರ್ಬೋದು ಅಥವಾ ಪತ್ರಿಕೆಗಳಲ್ಲಿ ಇರ್ಬೋದು, ಕೃಷಿಯ ಬಗ್ಗೆ ಬರೆಯೋರು ತುಂಬ ಕಡಿಮೆ, ಮಾತಾಡೋರು ತುಂಬ ಕಡಿಮೆ, ಕಾರ್ಯಕ್ರಮ ಮಾಡೋರು ತುಂಬ ಕಡಿಮೆ. ನನ್ನ ಪ್ರಕಾರ ಅತ್ಯಂತ ಹೆಚ್ಚು ಕಾರ್ಯಕ್ರಮಗಳು ಸೃಷ್ಟಿಯಾಗಬೇಕಾದ್ದು ಕೃಷಿಯ ಬಗ್ಗೆ, ಪರಿಸರದ ಬಗ್ಗೆ, ಮಾಲಿನ್ಯದ ಬಗ್ಗೆ, ಹಾಳಾಗುವ ಅನ್ನದ ಬಗ್ಗೆ, ಹಾಳಾಗುವ ನೀರಿನ ಬಗ್ಗೆ, ಹಾಳಾಗುವ ಮಣ್ಣಿನ ಬಗ್ಗೆ. ನೀವು ಅದರ ಅಗತ್ಯವನ್ನು, ನೀವು ಅದರ ಮಹತ್ವವನ್ನು ಕಂಡು ಅದೇ ಪ್ರಕಾರದ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀರಿ ಮತ್ತು ಅದನ್ನು ನಾನು ಗಮನಿಸ್ತಾ ಬಂದಿದ್ದೇನೆ. ನನ್ನ ಪ್ರಕಾರ ಇದು ಒಂದು ಕೃಷಿ ವಿಶ್ವವಿದ್ಯಾನಿಲಯ ಮಾಡಬಹುದಾದ ಅಥವಾ ಕೃಷಿ ಅಧ್ಯಯನ ಕೇಂದ್ರ ಮಾಡಬಹುದಾದ ಅಥವಾ ನಮ್ಮ ದೇಶದ ಕೃಷಿ ವಿಜ್ಞಾನಿಗಳು ಮಾಡಬಹುದಾದಂಥ ಒಂದು ಕಾರ್ಯಕ್ರಮ. ಜಾಗೃತಿಯನ್ನು ಮೂಡಿಸೋದು. ಇಲ್ಲಿ ಜಾಗೃತಿಯೂ ಇದೆ, ಏಕಕಾಲದಲ್ಲಿ ಕಲಿಕೆಯೂ ಇದೆ. ನೀವು ಎಲ್ಲೋ ಯಾವುದೋ ಅನಾಮಿಕ ನಾಗರಿಕ ಜಗತ್ತಿನಿಂದ ದೂರದ ಹಳ್ಳಿಯಲ್ಲಿ ಜಗಲಿಯಲ್ಲಿ ಕೂತ ರೈತನಿಗೆ ನೀವು ಶಿಕ್ಷಣ ಕೊಡ್ತಾ ಇದ್ದೀರಿ ಈ ದಾರಿಯಲ್ಲಿ. ಇದು ಇವತ್ತು ಬಹಳ ಅಗತ್ಯವಾಗಿ ಆಗಬೇಕಾದ ಕಾರ್ಯಕ್ರಮ. ಅದಕ್ಕಾಗಿ ನಾನು ನಿಮ್ಮನ್ನು ವಿಶೇಷವಾಗಿ ಅಭಿನಂದಿಸ್ತಾ ಇದ್ದೇನೆ. ನಿಮ್ಮ ಕಾರ್ಯಕ್ರಮಗಳನ್ನು ನಾನು ನೋಡ್ತೇನೆ ಮತ್ತು ಈ ಕಾರ್ಯಕ್ರಮ ಮಾಡೋದು ಕಷ್ಟ. ಯಾಕಂದರೆ ನೀವು ಮನೆಯಲ್ಲಿ ಕೂತು ಈಸ್ಟ್ಯಾರ್ ಜರ್ನಲಿಸಮ್ ಅಲ್ಲ ಇದು. ಹಳ್ಳಿಗೆ ಹೋಗಬೇಕಾಗುತ್ತೆ, ಯಾವುದೋ ಪಾಪು ತೋಡು ಬೆಟ್ಟ ದಾಟಿಕೊಂಡು ನಾಗರಿಕ ಜಗತ್ತಿನ ದೂರದ ಹಳ್ಳಿಗೆ ಹೋಗಬೇಕಾಗುತ್ತೆ, ರೇಂಜ್ ಇಲ್ಲದ ಜಾಗಕ್ಕೆ ಹೋಗಬೇಕಾಗುತ್ತೆ, ಹೊಳೆ ದಾಟಬೇಕಾಗುತ್ತೆ ಮಳೆಗಾಲದಲ್ಲಿ. ಇದೆಲ್ಲ ತುಂಬ ಸವಾಲಿನ ಕೆಲಸ ಇದು. ಅಂಥ ರೈತರನ್ನು, ಅನಾಮಿಕ ಸಾಧಕ ರೈತರನ್ನು ಹುಡುಕಿಕೊಂಡು ಹೋಗಿ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ. ಅದಕ್ಕಾಗಿ ನಾನು ನಿಮಗೆ ವಿಶೇಷವಾಗಿ ಒಂದು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಒಬ್ಬ ರೈತನಾಗಿ. ಸಂಪೂರ್ಣ ಸಹಜ ಕೃಷಿಯ ಹೆಚ್ಚಿನ ನಮ್ಮ ವೀಕ್ಷಕರೆಲ್ಲರೂ ಕೂಡ ನಿಮ್ಮ ಲೇಖನದ ಅಭಿಮಾನಿಗಳು ಮತ್ತು ನಿಮ್ಮ ಬಗ್ಗೆ ತುಂಬ ಕೇಳೋರು. ಅವರೆಲ್ಲರ ಪರವಾಗಿ ನಮಗೊಂದು ವಿಶೇಷವಾಗಿ ಸಿಮೆಂಟಿನ ಕಂಬದಲ್ಲಿ ಕಾಳು ಮೆಣಸು ಬೆಳೆಯುವ ಒಂದು ಸಿಂಪಲ್ ಆಗಿರುವಂಥ ಮೆಥಡ್ನ ನಮಗೆಲ್ಲರಿಗೂ ವಿವರಿಸಿದೆ ಸರ್. ನಿಮಗೆ ಚಾನಲ್ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.